ನಾವು ಒಂದು ಕೌಟುಂಬಿಕ ಆದ್ರೆ ಬಹಳ ಕ್ಲಿಷ್ಟವಾದ ಕಾನೂನು ಪ್ರಕರಣದ ಬಗ್ಗೆ ಮಾತಾಡೋಣ. ಅಂದ್ರೆ ಒಂದು ದೊಡ್ಡ ಕುಟುಂಬ, ತಲೆಮಾರುಗಳಿಂದ ಬಂದಿರೋ ಆಸ್ತಿ, ಮಕ್ಕಳಿಗೆಲ್ಲ ಒಂದು ನಂಬಿಕೆ, ಇದು ನಮ್ಮ ಪೂರ್ವಜರ ಆಸ್ತಿ, ಇದ್ರಲ್ಲಿ ನಮ್ಗೆ ಹುಟ್ಟಿನಿಂದಲೇ ಹಕ್ಕಿದೆ ಅಂತ. ಹೌದು, ಜನ್ಮಸಿದ್ಧ ಹಕ್ಕು ಅಂತಾರಲ್ಲ ಹಾಗೆ. ಎಕ್ಸಾಕ್ಟ್ಲಿ. ಆದ್ರೆ ಒಂದು ದಿನ ಆ ಕುಟುಂಬದ ಯಜಮಾನ ಪಟೇಲ್ ಹನುಮೇಗೌಡ್ರು ಅಂತ ಅವರು ಬರೆದ ಒಂದು ವಿಲ್ ಹೊರಗೆ ಬರುತ್ತೆ. ಆ ವಿಲ್ನಲ್ಲಿ ಅವರು ತಮ್ಮ ಪಾಲನ್ನು ಕುಟುಂಬದವರಿಗೆ ಬಿಟ್ಟು ಬೇರೆಯವರಿಗೆ ಬರೆದಿರ್ತಾರೆ. ಇಡೀ ಕುಟುಂಬಕ್ಕೆ ಶಾಕ್. ಇಲ್ಲಿಂದನೇ ಅಸಲಿ ಸಂಘರ್ಷ ಶುರುವಾಗೋದು ಅಲ್ವಾ, ನಂಬಿಕೆಗೂ ಕಾನೂನಿಗೂ ನಡುವೆ. ಹೌದು, ಇಲ್ಲಿ ಏಳುವ ಮುಖ್ಯ ಪ್ರಶ್ನೆ ಅಂದ್ರೆ, ಈ ಜನ್ಮಸಿದ್ಧ ಹಕ್ಕು ಅನ್ನೋದನ್ನ ಒಬ್ಬ ತಂದೆ ಕೇವಲ ಒಂದು ವಿಲ್ ಬರೆದು ಬೈಪಾಸ್ ಮಾಡಬಹುದಾ? ಈ ಗೊಂದಲವೇ ನಮ್ಮನ್ನು ಸುಪ್ರೀಂ ಕೋರ್ಟ್ ತನಕ ಕರ್ಕೊಂಡೋಗುತ್ತೆ. ಆಕ್ಚುಲಿ ಈ ಇಡೀ ಕೇಸಿನ ಉತ್ತರ ಅಥವಾ ತಿರುವು ಅಂತ ಹೇಳಬಹುದು, ಅದು 2 ದಿನಾಂಕಗಳ ಮೇಲೂ ನಿಂತಿದೆ. ದಿನಾಂಕಗಳ? ಯಾವ ದಿನಾಂಕಗಳು? ವಿಲ್ ಬರ್ದಿದ್ದು 1962ನಲ್ಲಿ ಮತ್ತು ಪಟೇಲ್ ಹನುಮೇಗೌಡರು ತೀರಿಕೊಂಡಿದ್ದು 1965ನಲ್ಲಿ. ಓ, 3 ವರ್ಷದ ಗ್ಯಾಪ್. ಹೌದು. ಈ 3 ವರ್ಷಗಳ ಅಂತರದಲ್ಲೇ ಭಾರತದ ಉತ್ತರಾಧಿಕಾರ ಕಾನೂನಿನಲ್ಲಿ ಒಂದು ದೊಡ್ಡ ಬದಲಾವಣೆ ಆಗೋಗಿತ್ತು. ಆ ದಿನಾಂಕಗಳೇ ಈ ಕಥೆಯ ಕ್ಲೈಮ್ಯಾಕ್ಸ್. ಹಗದ ಆಟವನ್ನೇ ಬದಲಾಯಿಸಿದ ಆ ಕಾನೂನು ಯಾವುದು? ಅದೇ 1956ರ ಹಿಂದೂ ಉತ್ತರಾಧಿಕಾರ ಕಾಯ್ದೆ, ಸರಿತಾನೆ? ಖಂಡಿತ. ಅದು ಹೇಗೆ ಕೆಲಸ ಮಾಡ್ತು ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು 1956ಕ್ಕಿಂತ ಮುಂಚೆ ಹೋಗ್ಬೇಕು. ಓಕೆ. ಆಗ ಉತ್ತರ ಜೀವಿತದ ನಿಯಮ ಅಂದ್ರೆ ರೂಲ್ ಆಫ್ ಸರ್ವೈವರ್ಶಿಪ್ ಅಂತ ಇತ್ತು. ಅಂದ್ರೆ ಹೇಗೆ? ಅಂದ್ರೆ ಒಂದು ಅವಿಭಕ್ತ ಕುಟುಂಬದ ಆಸ್ತಿಯಲ್ಲಿ ಒಬ್ಬ ಸದಸ್ಯ ತೀರಿಕೊಂಡ್ರೆ ಅವರ ಪಾಲು ಉಳಿದ ಸದಸ್ಯರಿಗೆ ತಾನಾಗೇ ಹಂಚಿ ಹೋಗುತ್ತಿತ್ತು. ಓ, ಅದನ್ನ ಬೇರೆಯವರಿಗೆ ವಿಲ್ ಮೂಲಕ ಕೊಡೋಕಾಗ್ತಿರ್ಲಿಲ್ಲ. ಆಗ್ತಾನೇ ಇರಲಿಲ್ಲ, ಆ ಅಧಿಕಾರವೇ ಇರಲಿಲ್ಲ. ಹಾಗಾದ್ರೆ ಒಂದು ವೇಳೆ ಪಟೇಲ್ ಹನುಮಗೌಡ್ರು 1956ಕ್ಕಿಂತ ಮುಂಚೆ ತೀರಿಕೊಂಡಿದ್ರೆ ಅವರು ಬರೆದ ವಿಲ್ಗೆ ಬೆಲೆನೇ ಇರುತ್ತಿರ್ಲಿಲ್ಲ ಅಲ್ವಾ? ನಿಖರವಾಗಿ. ಆ ವಿಲ್ ಸಂಪೂರ್ಣವಾಗಿ ನಿಷ್ಪ್ರಯೋಜನಕ್ಕಾಗ್ತಿತ್ತು. ಅವರ ಪಾಲು ನೇರವಾಗಿ ಕುಟುಂಬದ ಉಳಿದವರಿಗೆ ಸೇರುತ್ತಿತ್ತು. ಆದರೆ 1956ರ ಕಾಯ್ದೆ ಎಲ್ಲವನ್ನೂ ಬದಲಾಯಿಸಿತು. ಹೌದು, ಅದರಲ್ಲೂ ಮುಖ್ಯವಾಗಿ ಸೆಕ್ಷನ್ 30. ಸರಳವಾಗಿ ಹೇಳಬೇಕೆಂದ್ರೆ ಈ ಸೆಕ್ಷನ್ ಒಬ್ಬ ವ್ಯಕ್ತಿಗೆ ತನ್ನ ಅವಿಭಕ್ತ ಆಸ್ತಿಯಲ್ಲಿನ ಪಾಲನ್ನು ಕೂಡ ತನ್ನ ಇಚ್ಛೆಯಂತೆ ವಿಲ್ ಮೂಲಕ ಬೇರೆಯವರಿಗೆ ಕೊಡುವ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿತು. ಇದೊಂದು ಗೇಮ್ ಚೇಂಜರ್. ವೈಯಕ್ತಿಕ ಇಚ್ಛೆಗೆ ಕಾನೂನು ಕೊಟ್ಟ ದೊಡ್ಡ ಮನ್ನಣೆ ಇದು. ಖಂಡಿತ. ಇಲ್ಲಿಯೇ ಆ ದಿನಾಂಕಗಳು ಮುಖ್ಯವಾಗೋದು. ಅವರು ತೀರಿಕೊಂಡಿದ್ದು 1965ರಲ್ಲಿ, ಅಂದ್ರೆ ಹೊಸ ಕಾನೂನು ಬಂದ ಮೇಲೆ. ಹೌದು. ಸುಪ್ರೀಂ ಕೋರ್ಟ್ ಇದೇ ತರ್ಕವನ್ನ ಬಳಸಿತು. ಪಟೇಲ್ ಹನುಮೇಗೌಡರು 1965ರಲ್ಲಿ ನಿಧನರಾಗಿದ್ರಿಂದ ಅವರಿಗೆ ಹೊಸ ಕಾಯ್ದೆಯ ಸೆಕ್ಷನ್ 30 ಅನ್ವಯ ಆಗುತ್ತೆ. ಅಂದ್ರೆ ಅವರಿಗೆ ತಮ್ಮ ಪಾಲನ್ನು ವಿಲ್ ಮೂಲಕ ವಿಲೇವಾರಿ ಮಾರುವ ಪೂರ್ತಿ ಹಕ್ಕಿತ್ತು. ಹೌದು, ಅವರು ಆ ಹಕ್ಕನ್ನು ಬಳಸಿದ್ದಾರೆ. ಹಾಗಾಗಿ ಅವರ ಪಾಲು ವಿಲ್ನಲ್ಲಿ ಯಾರ ಹೆಸರಿದೆಯೋ ಅವರಿಗೆ ಸೇರಿದ್ದು. ಅಲ್ಲಿ ಜನ್ಮಸಿದ್ಧ ಹಕ್ಕು ಅನ್ನೋ ವಾದ ನಿಲ್ಲುವುದಿಲ್ಲ ಅಂತ ಕೋರ್ಟ್ ಸ್ಪಷ್ಟಪಡಿಸಿತು. ಹಾಗಾದ್ರೆ ಇದರಿಂದ ಜನಸಾಮಾನ್ಯರು ಕಲಿಬೇಕಾದ ಪಾಠ ಏನು? ದೊಡ್ಡ ಪಾಠ ಅಂದ್ರೆ, ಇದು ನಮ್ಮ ಪೂರ್ವಜರ ಆಸ್ತಿ ಅನ್ನೋ ಒಂದೇ ಕಾರಣಕ್ಕೆ ಉತ್ತರಾಧಿಕಾರ ಗ್ಯಾರಂಟಿ ಅಂತ ಸುಮ್ಮನೆ ಕೂರುವಂಟಿಲ್ಲ. 1956ನ ನಂತರ ಮಾಡಿರುವ ಒಂದು ಸರಿಯಾದ ಮಾನ್ಯವಾದ ವಿಲ್ ಇದ್ರೆ ಅದು ನಿಮ್ಮೆಲ್ಲ ನಿರೀಕ್ಷೆಗಳನ್ನ ತಲೆಕೆಳಗು ಮಾಡಬಹುದು. ಇನ್ನು ಕಾನೂನು ವಲಯದವರಿಗೆ, ಲಾಯರ್ಗಳಿಗೆ, ಅವ್ರಿಗೆ ಇಂತಹ ಪ್ರಕರಣಗಳಲ್ಲಿ ವ್ಯಕ್ತಿಯ ಸಾವಿನ ದಿನಾಂಕ ಎಷ್ಟು ನಿರ್ಣಾಯಕ ಅನ್ನೋದು ಮತ್ತೊಮ್ಮೆ ಸಾಬೀತಾಗತ್ತೆ. ಮತ್ತೆ ವಿಲ್ ಬಗ್ಗೆ ಅನುಮಾನ ವ್ಯಕ್ತಪಡಿಸುವುದು ಸುಲಭ. ಹೌದು, ಅನುಮಾನಾಸ್ಪದವಾಗಿದೆ ಅಂತ ಹೇಳ್ಬಿಡ್ಬೋದು. ಆದ್ರೆ ಹಾಗೆ ಆರೋಪ ಮಾಡಿದರೆ ಸಾಲದು. ಭಾರತೀಯ ಸಾಕ್ಷ್ಯ ಕಾಯ್ದೆ ಸೆಕ್ಷನ್ 68ರ ಪ್ರಕಾರ ಆ ವಿಲ್ಗೆ ಸಹಿ ಹಾಕಿದ ಸಾಕ್ಷಿಗಳನ್ನು ಕೋರ್ಟ್ಗೆ ಕರ್ತಂದು ಅವರ ಮೂಲಕ ಅದು ಅಸ್ಲಿ ವಿಲ್ ಅಂತ ಸಾಬೀತುಪಡಿಸುವುದು ಬಹಳ ಮುಖ್ಯ. ಈ ಪ್ರಕರಣದಲ್ಲಿ ಅದನ್ನ ಸರಿಯಾಗಿ ಮಾಡಲಾಗಿತ್ತು. ಹೌದು. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಕುಟುಂಬದವರ ಅರ್ಜಿಯನ್ನ ವಜಾಗೊಳಿಸಿ ತಂದೆಯ ಇಚ್ಛೆಗೆ ಅಂದ್ರೆ ಆ ವಿಲ್ಗೆ ಮಾನ್ಯತೆ ನೀಡಿತು. ಹೌದು, ಕೌಟುಂಬಿಕ ನಿರೀಕ್ಷೆಗಳಿಗಿಂತ ಶಾಸನಬದ್ಧ ಕಾನೂನೇ ಮೇಲುಗೈ ಸಾಧಿಸಿತು. ಇದು ನಮ್ಮನ್ನ ಒಂದು ಮೂಲಭೂತ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ ಅಲ್ವಾ? ಖಂಡಿತ. ಕಾನೂನು ಒಬ್ಬ ವ್ಯಕ್ತಿಯ ತನ್ನ ಆಸ್ತಿಯನ್ನು ತನ್ನಿಷ್ಟದಂತೆ ವಿಲೇವಾರಿ ಮಾಡುವ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಹೆಚ್ಚಿ ಬೆಲೆ ಕೊಡಬೇಕಾ, ಅಥವಾ ತಲೆಮಾರುಗಳಿಂದ ಬಂದ ಕೌಟುಂಬಿಕ ಹಕ್ಕುಗಳು, ಸಂಪ್ರದಾಯಗಳನ್ನು ರಕ್ಷಿಸಬೇಕಾ? ಈ ಪ್ರಕರಣದಲ್ಲಿ ಉತ್ತರ ಸ್ಪಷ್ಟವಾಗಿದೆ. ಹೌದು, ಕಾನೂನು ವೈಯಕ್ತಿಕ ಸ್ವಾತಂತ್ರ್ಯದ ಪರವಾಗಿ ನಿಂತಿದೆ.